ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳನ್ನ ಅಗೆಯಲಾಗಿದೆ. ಜಿಬಿಎ ಮತ್ತು ಜಲಮಂಡಳಿ ಕಾಮಗಾರಿ ನಡೆಸುವ ಭರದಲ್ಲಿ ಜನರ ಸುರಕ್ಷತೆ ಬಗ್ಗೆ ಗಮನ ನೀಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತಲೇ ಬರ್ತಿದ್ದು, ಇಂದು ಮತ್ತೊಂದು ಕರ್ಮಕಾಂಡ ಬಯಲು ಮಾಡಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಯಮಗುಂಡಿ. ಬಿಡಬ್ಲ್ಯೂಎಸ್ಎಸ್ಪಿ ನಿರ್ಲಕ್ಷ್ಯದ ಕಾಮಗಾರಿಗೆ ಜನ ಸಿಡಿಮಿಡಿ. ಎಷ್ಟೋ ಅವಘಡಗಳು ನಡೆದ್ರು, ಎಷ್ಟೇ ಜನ ಬಲಿಯಾದ್ರೂ ಈ ಬೆಂಗಳೂರು ಜಲಮಂಡಳಿ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಮೊನ್ನೆ ಕಗ್ಗಲಿಪುರ ಬಳಿ ಯುವಕನೊಬ್ಬ ಚೇಂಬರ್ಗೆ ಬಿದ್ದು ಮೃತಪಟ್ಟಿದ್ದ. ಇಂತಹ 10 ಘಟನೆಗಳು ನಡೆದರೂ ಬಿಡಬ್ಲ್ಯೂಎಸ್ಎಸ್ಪಿ ಮಾತ್ರ ಬದಲಾಗಿಲ್ಲ. ಯಾವುದೇ ಸುರಕ್ಷತೆ ಇಲ್ಲದೆ ಬೆಂಗಳೂರಿನ ಹಲವೆಡೆ ಕಾಮಗಾರಿ ನಡೆಸುತ್ತಿದ್ದಾರೆ. ಮೆಜೆಸ್ಟಿಕ್ ಬಳಿಯ ಒಂದು ಅಧ್ವಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಪದೇ ರಸ್ತೆಗಳನ್ನ ಕಾಮಗಾರಿ ಹೆಸರಿನಲ್ಲಿ ಅಗಿತಾ ಇದ್ದಾರೆ. ಅದು ಕೂಡ ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ರಸ್ತೆ ಕಾಮಗಾರಿಗಳನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡೋದಿಲ್ಲ, ಬರೀ ಒಂದು ಟೇಪ್ ಗಳನ್ನ ಕಟ್ಟಿರ್ತಾರೆ. ಅತಿಯಾಗಿ ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿರುತ್ತೆ. ಅಂತ ಸಂದರ್ಭದಲ್ಲಿ ವಾಹನ ಸವಾರರು ಆಯತಪ್ಪಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಇಳಿದ್ರೆ ಅಥವಾ ಬಿದ್ರೆ ಪ್ರಾಣಗಳೇ ಹಾರಿ ಹೋಗುವಂತಹ, ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಆದ್ರೆ ಅಷ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಮೆಜೆಸ್ಟಿಕ್ ನ ಭಾಗದಲ್ಲಿ ಒಳಚರಂಡಿಯ ಕಾಮಗಾರಿಗಾಗಿ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಪಿ ರಸ್ತೆಯನ್ನು ಅಗ್ದಿರುವಂತದ್ದು. ಆದ್ರೆ ಅಗ್ದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿದೆ. ನೋಡಿದ್ರಲ್ಲ, ಮೆಜೆಸ್ಟಿಕ್ ನಂತಹ ಸಂಚಾರ ದಟ್ಟಣೆ, ಜನದಟ್ಟಣೆ ಇರುವ ಜಾಗದಲ್ಲೇ ಈ ರೀತಿ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಕಾಮಗಾರಿ ಮಾಡಿದ್ರೆ ಇನ್ನು ನಗರದ ಬೇರೆ ಕಡೆ ಇನ್ನೆಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿರಬಹುದು. ಇನ್ನು ಮೆಜೆಸ್ಟಿಕ್ ಮೆಟ್ರೋ ಮುಂಭಾಗವೇ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮರದ ಹಲಗೆ ಹಾಕಿದ್ದಾರೆ. ಕಬ್ಬಿಣದ ರಾಡ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ ಇಲ್ಲದೆ ಕೆಲಸವನ್ನ ನಡೆಸಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಮೆಟ್ರೋ ನಿಲ್ದಾಣ ಇದೆ, ನೂರಾರು ಪ್ರಯಾಣಿಕರು ಬರ್ತಾ ಇರ್ತಾರೆ. ಹೊರ ಬರುವ ಜಾಗದಲ್ಲೇ ಈ ಒಂದು ಮೋರಿಯನ್ನ ಗಮನಿಸ್ತಾ ಇರಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಬರೀ ಅಡ್ಡಗಳಾಗಿ ಇಷ್ಟು ರೀಪನ್ನ ಇಟ್ಟಿದ್ದಾರೆ. ಯಾರಾದ್ರೂ ಏಕಾಏಕಿಯಾಗಿ ಬಂದು ಕಾಣಿಸ್ತೇ ಹೋಗಿ ಇಳಿದ್ರೆ ನೇರವಾಗಿ ಗುಂಡಿಯೊಳಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಗಮನಿಸ್ತಾ ಇರಬಹುದು. ಈ ಒಂದು ಇದಕ್ಕೆ ಯಾವುದೇ ರೀತಿಯಾಗಿ ಅಡ್ಡಲಾಗಿ ಏನು ಇಟ್ಟಿಲ್ಲ, ಬರೀ ಒಂದು ಮರದ ತುಂಡುಗಳನ್ನ ಇರಿಸಲಾಗಿದೆ. ಏಕಾಏಕಿಯಾಗಿ ವಾಹನ ಬಂದು ಬಿದ್ರೂ ಕೂಡ ಈ ಒಂದು ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಾರಣಕ್ಕೆ ಜಿಬಿಎ ಹಾಗೂ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಸಿಲಿಕಾನ್ ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಂತಹ ಬೇಜವಾಬ್ದಾರಿ ಕಾಮಗಾರಿಗಳ ವಿರುದ್ಧ ನಿರಂತರ ಧ್ವನಿ ಎತ್ತುತ್ತಲೇ ಇರುತ್ತೆ. ಈ ರೀತಿ ಕಾಮಗಾರಿಗಳನ್ನ ಮಾಡಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದಿದ್ರೆ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರ ಜೀವಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಆದಷ್ಟು ಬೇಗ ಈ ಒಂದು ಗುಂಡಿಗಳಿಗೆ ಸುತ್ತ ಒಂದು ಸುರಕ್ಷತಾ ಕ್ರಮವನ್ನ ಅಳವಡಿಸಬೇಕು. ಇಲ್ಲದೆ ಆದ್ರೆ ಮುಂದೆ ಆಗುವಂತಹ ಅನಾಹುತಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ನೇರ ಹೊಣೆ ಆಗೋದಂತೂ ಪಕ್ಕ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳನ್ನ ಅಗೆಯಲಾಗಿದೆ. ಜಿಬಿಎ ಮತ್ತು ಜಲಮಂಡಳಿ ಕಾಮಗಾರಿ ನಡೆಸುವ ಭರದಲ್ಲಿ ಜನರ ಸುರಕ್ಷತೆ ಬಗ್ಗೆ ಗಮನ ನೀಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತಲೇ ಬರ್ತಿದ್ದು, ಇಂದು ಮತ್ತೊಂದು ಕರ್ಮಕಾಂಡ ಬಯಲು ಮಾಡಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಯಮಗುಂಡಿ. ಬಿಡಬ್ಲ್ಯೂಎಸ್ಎಸ್ಪಿ ನಿರ್ಲಕ್ಷ್ಯದ ಕಾಮಗಾರಿಗೆ ಜನ ಸಿಡಿಮಿಡಿ. ಎಷ್ಟೋ ಅವಘಡಗಳು ನಡೆದ್ರು, ಎಷ್ಟೇ ಜನ ಬಲಿಯಾದ್ರೂ ಈ ಬೆಂಗಳೂರು ಜಲಮಂಡಳಿ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಮೊನ್ನೆ ಕಗ್ಗಲಿಪುರ ಬಳಿ ಯುವಕನೊಬ್ಬ ಚೇಂಬರ್ಗೆ ಬಿದ್ದು ಮೃತಪಟ್ಟಿದ್ದ. ಇಂತಹ 10 ಘಟನೆಗಳು ನಡೆದರೂ ಬಿಡಬ್ಲ್ಯೂಎಸ್ಎಸ್ಪಿ ಮಾತ್ರ ಬದಲಾಗಿಲ್ಲ. ಯಾವುದೇ ಸುರಕ್ಷತೆ ಇಲ್ಲದೆ ಬೆಂಗಳೂರಿನ ಹಲವೆಡೆ ಕಾಮಗಾರಿ ನಡೆಸುತ್ತಿದ್ದಾರೆ. ಮೆಜೆಸ್ಟಿಕ್ ಬಳಿಯ ಒಂದು ಅಧ್ವಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಪದೇ ರಸ್ತೆಗಳನ್ನ ಕಾಮಗಾರಿ ಹೆಸರಿನಲ್ಲಿ ಅಗಿತಾ ಇದ್ದಾರೆ. ಅದು ಕೂಡ ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ರಸ್ತೆ ಕಾಮಗಾರಿಗಳನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡೋದಿಲ್ಲ, ಬರೀ ಒಂದು ಟೇಪ್ ಗಳನ್ನ ಕಟ್ಟಿರ್ತಾರೆ. ಅತಿಯಾಗಿ ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿರುತ್ತೆ. ಅಂತ ಸಂದರ್ಭದಲ್ಲಿ ವಾಹನ ಸವಾರರು ಆಯತಪ್ಪಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಇಳಿದ್ರೆ ಅಥವಾ ಬಿದ್ರೆ ಪ್ರಾಣಗಳೇ ಹಾರಿ ಹೋಗುವಂತಹ, ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಆದ್ರೆ ಅಷ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಮೆಜೆಸ್ಟಿಕ್ ನ ಭಾಗದಲ್ಲಿ ಒಳಚರಂಡಿಯ ಕಾಮಗಾರಿಗಾಗಿ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಪಿ ರಸ್ತೆಯನ್ನು ಅಗ್ದಿರುವಂತದ್ದು. ಆದ್ರೆ ಅಗ್ದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿದೆ. ನೋಡಿದ್ರಲ್ಲ,
ಮೆಜೆಸ್ಟಿಕ್ ನಂತಹ ಸಂಚಾರ ದಟ್ಟಣೆ ಜನದಟ್ಟಣೆ ಇರುವ ಜಾಗದಲ್ಲೇ ಈ ರೀತಿ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಕಾಮಗಾರಿ ಮಾಡಿದ್ರೆ ಇನ್ನು ನಗರದ ಬೇರೆ ಬೇರೆ ಕಡೆ ಇನ್ನೆಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿರಬಹುದು. ಇನ್ನು ಮೆಜೆಸ್ಟಿಕ್ ಮೆಟ್ರೋ ಮುಂಭಾಗವೇ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮರದ ಹಲಗೆ ಹಾಕಿದ್ದಾರೆ. ಕಬ್ಬಿಣದ ರಾಡ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ ಇಲ್ಲದೆ ಕೆಲಸವನ್ನ ನಡೆಸಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಮೆಟ್ರೋ ನಿಲ್ದಾಣ ಇದೆ, ನೂರಾರು ಪ್ರಯಾಣಿಕರು ಬರ್ತಾ ಇರ್ತಾರೆ. ಹೊರ ಬರುವ ಜಾಗದಲ್ಲೇ ಈ ಒಂದು ಮೋರಿಯನ್ನ ಗಮನಿಸ್ತಾ ಇರಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ, ಬರೀ ಅಡ್ಡಗಳಾಗಿ ಇಷ್ಟು ರೀಪನ್ನ ಇಟ್ಟಿದ್ದಾರೆ. ಯಾರಾದ್ರೂ ಏಕಾಏಕಿಯಾಗಿ ಬಂದು ಕಾಣಿಸ್ತೇ ಹೋಗಿ ಇಳಿದ್ರೆ ನೇರವಾಗಿ ಗುಂಡಿಯೊಳಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಗಮನಿಸ್ತಾ ಇರಬಹುದು. ಈ ಒಂದು ಇದಕ್ಕೆ ಯಾವುದೇ ರೀತಿಯಾಗಿ ಅಡ್ಡಲಾಗಿ ಏನು ಇಟ್ಟಿಲ್ಲ, ಬರೀ ಒಂದು ಮರದ ತುಂಡುಗಳನ್ನ ಇರಿಸಲಾಗಿದೆ. ಏಕಾಏಕಿಯಾಗಿ ವಾಹನ ಬಂದು ಬಿದ್ರೂ ಕೂಡ ಈ ಒಂದು ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಾರಣಕ್ಕೆ ಜಿಬಿಎ ಹಾಗೂ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಸಿಲಿಕಾನ್ ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಂತಹ ಬೇಜವಾಬ್ದಾರಿ ಕಾಮಗಾರಿಗಳ ವಿರುದ್ಧ ನಿರಂತರ ಧ್ವನಿ ಎತ್ತುತ್ತಲೇ ಇರುತ್ತೆ. ಈ ರೀತಿ ಕಾಮಗಾರಿಗಳನ್ನು ಮಾಡಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದಿದ್ರೆ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರ ಜೀವಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಆದಷ್ಟು ಬೇಗ ಈ ಒಂದು ಗುಂಡಿಗಳಿಗೆ ಸುತ್ತ ಒಂದು ಸುರಕ್ಷತಾ ಕ್ರಮವನ್ನ ಅಳವಡಿಸಬೇಕು. ಇಲ್ಲದೆ ಆದ್ರೆ ಮುಂದೆ ಆಗುವಂತಹ ಅನಾಹುತಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ನೇರ ಹೊಣೆ ಆಗೋದಂತೂ ಪಕ್ಕ. ಕ್ಯಾಮರಾ ಪರ್ಸನ್ ಧನು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳನ್ನ ಅಗೆಯಲಾಗಿದೆ. ಬಿಬಿಎ ಮತ್ತು ಜಲಮಂಡಳಿ ಕಾಮಗಾರಿ ನಡೆಸುವ ಭರದಲ್ಲಿ ಜನರ ಸುರಕ್ಷತೆ ಬಗ್ಗೆ ಗಮನ ನೀಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡುತ್ತಲೇ ಬರ್ತಿದ್ದು ಇಂದು ಮತ್ತೊಂದು ಕರ್ಮಕಾಂಡ ಬಯಲು ಮಾಡಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಯಮಗುಂಡಿ. ಬಿಡಬ್ಲ್ಯೂಎಸ್ಎಸ್ಪಿ ನಿರ್ಲಕ್ಷ್ಯದ ಕಾಮಗಾರಿಗೆ ಜನ ಸಿಡಿಮಿಡಿ. ಎಷ್ಟೋ ಅವಘಡಗಳು ನಡೆದ್ರು, ಎಷ್ಟೇ ಜನ ಬಲಿಯಾದ್ರೂ ಈ ಬೆಂಗಳೂರು ಜಲಮಂಡಳಿ ಮಾತ್ರ ಬುದ್ಧಿ ಕಲಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಮೊನ್ನೆ ಕಗ್ಗಲಿಪುರ ಬಳಿ ಯುವಕನೊಬ್ಬ ಚೇಂಬರ್ಗೆ ಬಿದ್ದು ಮೃತಪಟ್ಟಿದ್ದ. ಇಂತಹ 10 ಘಟನೆಗಳು ನಡೆದರೂ ಬಿಡಬ್ಲ್ಯೂಎಸ್ಎಸ್ಪಿ ಮಾತ್ರ ಬದಲಾಗಿಲ್ಲ. ಯಾವುದೇ ಸುರಕ್ಷತೆ ಇಲ್ಲದೆ ಬೆಂಗಳೂರಿನ ಹಲವೆಡೆ ಕಾಮಗಾರಿ ನಡೆಸುತ್ತಿದ್ದಾರೆ. ಮೆಜೆಸ್ಟಿಕ್ ಬಳಿಯ ಒಂದು ಅಧ್ವಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಪದೇ ರಸ್ತೆಗಳನ್ನ ಕಾಮಗಾರಿ ಹೆಸರಿನಲ್ಲಿ ಅಗಿತಾ ಇದ್ದಾರೆ. ಅದು ಕೂಡ ಯಾವುದೇ ರೀತಿಯಾದಂತಹ ಸುರಕ್ಷತೆಗಳು ಇಲ್ಲದೆ ಈ ಒಂದು ರಸ್ತೆ ಕಾಮಗಾರಿಗಳನ್ನ ನಡೆಸುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡೋದಿಲ್ಲ, ಬರೀ ಒಂದು ಟೇಪ್ ಗಳನ್ನ ಕಟ್ಟಿರ್ತಾರೆ. ಅತಿಯಾಗಿ ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿರುತ್ತೆ. ಅಂತ ಸಂದರ್ಭದಲ್ಲಿ ವಾಹನ ಸವಾರರು ಆಯತಪ್ಪಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಇಳಿದ್ರೆ ಅಥವಾ ಬಿದ್ರೆ ಪ್ರಾಣಗಳೇ ಹಾರಿ ಹೋಗುವಂತಹ, ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಆದ್ರೆ ಅಷ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಮೆಜೆಸ್ಟಿಕ್ ನ ಭಾಗದಲ್ಲಿ ಒಳಚರಂಡಿಯ ಕಾಮಗಾರಿಗಾಗಿ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಬಿ ರಸ್ತೆಯನ್ನು ಅಗ್ದಿರುವಂತದ್ದು. ಆದ್ರೆ ಅಗ್ದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿದೆ. ನೋಡಿದ್ರಲ್ಲ, ಮೆಜೆಸ್ಟಿಕ್ ನಂತಹ ಸಂಚಾರ ದಟ್ಟಣೆ ಜನದಟ್ಟಣೆ ಇರುವ ಜಾಗದಲ್ಲೇ ಈ ರೀತಿ ಯಾವುದೇ ಮುಂಜಾಗ್ರತಾ ಕ್ರಮ ವಹಿಸದೆ ಕಾಮಗಾರಿ ಮಾಡಿದ್ರೆ ಇನ್ನು ನಗರದ ಬೇರೆ ಬೇರೆ ಕಡೆ ಇನ್ನೆಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿರಬಹುದು. ಇನ್ನು ಮೆಜೆಸ್ಟಿಕ್ ಮೆಟ್ರೋ ಮುಂಭಾಗವೇ ಅರ್ಧಂಬರ್ಧ ಕಾಮಗಾರಿ ಮಾಡಿ ಮರದ ಹಲಗೆ ಹಾಕಿದ್ದಾರೆ. ಕಬ್ಬಿಣದ ರಾಡ್ಗಳನ್ನ ಹಾಗೆ ಬಿಟ್ಟಿದ್ದಾರೆ. ಪ್ರಮುಖವಾಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ ಇಲ್ಲದೆ ಕೆಲಸವನ್ನ ನಡೆಸಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಮೆಟ್ರೋ ನಿಲ್ದಾಣ ಇದೆ, ನೂರಾರು ಪ್ರಯಾಣಿಕರು ಬರ್ತಾ ಇರ್ತಾರೆ. ಹೊರ ಬರುವ ಜಾಗದಲ್ಲೇ ಈ ಒಂದು ಮೋರಿಯನ್ನ ಗಮನಿಸ್ತಾ ಇರಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ, ಬರೀ ಅಡ್ಡಗಳಾಗಿ ಇಷ್ಟು ರೀಪನ್ನ ಇಟ್ಟಿದ್ದಾರೆ. ಯಾರಾದ್ರೂ ಏಕಾಏಕಿಯಾಗಿ ಬಂದು ಕಾಣಿಸ್ತೇ ಹೋಗಿ ಇಳಿದ್ರೆ ನೇರವಾಗಿ ಗುಂಡಿಯೊಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಗಮನಿಸ್ತಾ ಇರಬಹುದು. ಈ ಒಂದು ಇದಕ್ಕೆ ಯಾವುದೇ ರೀತಿಯಾಗಿ ಅಡ್ಡಲಾಗಿ ಏನು ಇಟ್ಟಿಲ್ಲ, ಬರೀ ಒಂದು ಮರದ ತುಂಡುಗಳನ್ನ ಇರಿಸಲಾಗಿದೆ. ಏಕಾಏಕಿಯಾಗಿ ವಾಹನ ಬಂದು ಬಿದ್ರೂ ಕೂಡ ಈ ಒಂದು ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಾರಣಕ್ಕೆ ಜಿಬಿಎ ಹಾಗೂ ಬಿಡಬ್ಲ್ಯೂಎಸ್ಎಸ್ಪಿ ವಿರುದ್ಧ ಸಿಲಿಕಾನ್ ಸಿಟಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇಂತಹ ಬೇಜವಾಬ್ದಾರಿ ಕಾಮಗಾರಿಗಳ ವಿರುದ್ಧ ನಿರಂತರ ಧ್ವನಿ ಎತ್ತುತ್ತಲೇ ಇರುತ್ತೆ. ಈ ರೀತಿ ಕಾಮಗಾರಿಗಳನ್ನು ಮಾಡಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದಿದ್ರೆ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರ ಜೀವಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಆದಷ್ಟು ಬೇಗ ಈ ಒಂದು ಗುಂಡಿಗಳಿಗೆ ಸುತ್ತ ಒಂದು ಸುರಕ್ಷತಾ ಕ್ರಮವನ್ನ ಅಳವಡಿಸಬೇಕು. ಇಲ್ಲದೆ ಆದ್ರೆ ಮುಂದೆ ಆಗುವಂತಹ ಅನಾಹುತಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ನೇರ ಹೊಣೆ ಆಗೋದಂತೂ ಪಕ್ಕ. ಕ್ಯಾಮರಾ ಪರ್ಸನ್ ಧನು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.